ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ಜಾಗ ಯಾವುದು ಅಂತ. ನಮಸ್ಕಾರ ಕರ್ನಾಟಕ. ಜಾತಿ ಭೇದ ಭಾವ ಅನ್ನೋದನ್ನ ತೊರೆದು ಭಕ್ತಾದಿಗಳು ಶ್ರೀಯವರ ಆಶೀರ್ವಾದಕ್ಕಾಗಿ ಬರ್ತಕ್ಕಂತ ಸುಕ್ಷೇತ್ರ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿ ಅವರ ಮಠ ಕೆರಗೋಡಿ ರಂಗಾಪುರ. ಇಲ್ಲಿನ ಬಗ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಿರಬಹುದು. ದಾನಗಳಲ್ಲಿ ಶ್ರೇಷ್ಠವಾದಂತಹ ವಿದ್ಯಾದಾನ ಹಾಗೂ ಅನ್ನದಾನ ಅಂದ್ರೆ ಬರುವ ಪ್ರತಿಯೊಬ್ಬ ಭಕ್ತಾದಿಗೂ ಸಹ ನಿತ್ಯ ದಾಸೋಹನ ನೀಡಿ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಅವರ ಜೀವನಕ್ಕೆ ದಾರಿನ ಕಟ್ಕೊಟ್ಟಿರೋ ಈ ಜಾಗದ ಬಗ್ಗೆ ಮಾತಾಡ್ಲಿಕ್ಕೆ ನಾನಿನ್ನು ಚಿಕ್ಕವನು. ಹಾಗೂ ಅದೆಷ್ಟೋ ಗೋಮತೆಗಳಿಗೆ ನೆಲೆಯಾಗಿ ಧರ್ಮನೇ ತುಂಬಿರ್ತಕ್ಕಂತ ಈ ಜಾಗ ನಿಜವಾಗಿಯೂ ಪವಿತ್ರ ಕ್ಷೇತ್ರವೇ. ನಾವು ಮಾಡೋ ಕೆಲಸದಲ್ಲಿ ನಿಸ್ವಾರ್ಥ ಅನ್ನೋದಿತ್ತು ಅಂದ್ರೆ ಅಭಿವೃದ್ಧಿ ಹಾಗೂ ಆದಾಯ ಅನ್ನೋದು ಹುಡುಕೊಂಡ್ ಬರುತ್ತೆ ಅನ್ನೋದಕ್ಕೆ ಈ ಜಾಗ ಒಂದು ದಿಟ್ಟ ಉದಾಹರಣೆಯಾಗಿದೆ. ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಅಸಮಾಧಾನತೆ ಇತ್ತು ಅಂದ್ರೆ ಒಂದ್ಸಲ ಈ ಕ್ಷೇತ್ರಕ್ಕೆ ಬನ್ನಿ. ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂತ ಎಲ್ಲಾ ರೀತಿಯ ಅಸಮಾಧಾನತೆ ಹೋಗಿ ನೆಮ್ಮದಿ ಸಿಗುತ್ತೆ. ಆದರೆ ಬರೋ ಭಕ್ತಾದಿಗಳಲ್ಲಿ ನನ್ನದೊಂದು ದೊಡ್ಡ ಮನವಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಆಹಾರನ ಮಾತ್ರ ಹಾಕಿಸ್ಕೊಂಡು ಇಲ್ಲಿ ಊಟ ಮಾಡಿ. ಈ ಸುಂದರ ಸ್ವಚ್ಛತೆಯ ಜಾಗವನ್ನು ಯಾವಾಗಲೂ ಸಹ ಬಂದ ಭಕ್ತಾದಿಗಳು ಸ್ವಚ್ಛತೆಯಾಗಿಯೇ ಇರುವಂತೆ ಅವಕಾಶ ಮಾಡಿಕೊಡಿ. ಈ ಕ್ಷೇತ್ರ ತಿಪಟೂರಿನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ನನ್ನ ನೆಚ್ಚಿನ ಕನ್ನಡದ ನಾಯಕ ನಟನಾದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟಿದ ದಿನ ಇವತ್ತಿದ್ದರಿಂದ ಅವರ ಮುಂದಿನ ಎಲ್ಲಾ ಕೆಲಸಗಳು ಸಹ ಸುಸೂತ್ರವಾಗಿ ಯಶಸ್ವಿಯಾಗಲಿ ಅಂತ ಅನ್ಕೊಂಡು ಇವತ್ತಿನ ನನ್ನ 2ನೇ ವ್ಲಾಗ್ ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾ ಹೇಳಿದ್ರಲ್ಲಿ ತಪ್ಪೇನಾದ್ರೂ ಇದ್ರೆ ದಯಮಾಡಿ ಕ್ಷಮೆ ಇರಲಿ. ನಮ್ಮ ಅಕೌಂಟ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು.